ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವಾಗ ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ವ. ಈ ಥರ ಸಕ್ಕರೆ ಪೊಂಗಲ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇವಾಗ ಸಂಕ್ರಾಂತಿ ಹಬ್ಬ ಬಂತಲ್ವ, ಈ ಥರ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳಿ. ಸಕ್ಕರೆ ಪೊಂಗಲು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲು ನಾನು ಒಂದು ಬಾಣಲಿಗೆ ಒಂದು ಲೋಟದಷ್ಟು ಹಸಿರು ಬೇಳೆನ ಹಾಕ್ತಾಯಿದ್ದೀನಿ. ಅಂದರೆ ನಾನು ಈ ಚಿಕ್ಕ ಲೋಟಲ್ಲಿ 1 ಲೋಟ ಹಸಿರು ಬೇಳೆ. ಇದನ್ನು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಐ ಫ್ಲೇಮಲ್ಲಿ ಇಟ್ಟು ಹುರ್ಕೊಬೇಡಿ, ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೋಬೇಕು. ಅದ್ರ ಗಮ್ ಅಂತ ಸ್ಮೆಲ್ಲೆಲ್ಲ ಬರಬೇಕು. ಆ ಥರ ಹುರ್ಕೊಂಡು ಇವಾಗ ಇದನ್ನು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ಅದೇ ಲೋಟಲ್ಲಿ ನಾನು ಒಂದೂವರೆ ಲೋಟ ಅಷ್ಟು ಡಿಪೋ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು ಡಿಪೋ ಅಕ್ಕಿ ತಗೊಂಡಿದ್ದೀನಿ, ಇಲ್ಲಾಂದರೆ ನೀವು ನಾರ್ಮಲಾಗಿ ಅನ್ನ ಮಾಡ್ತೀವಲ್ಲ ಆ ರೈಸು ಹಾಕ್ಬೋದು. ಇವಾಗ ಇದಕ್ಕೆ ನಾನು ಹಸಿರು ಬೇಳೆನ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 3ರಿಂದ 4 ಸಲ ತೊಳ್ಕೊಬೇಕು. ಡಿಪೋ ಅಕ್ಕಿ ಅಲ್ವ, ಅದಕ್ಕೆ ಒಂದು 3ರಿಂದ 4 ಸಲ ತೊಳ್ಕೊಂಡು ಇವಾಗ ಅದೇ ಲೋಟಲ್ಲಿ ನಾನು 1 ಲೋಟ ಅಷ್ಟು ಹಾಲು ಹಾಕ್ತಾಯಿದ್ದೀನಿ. ನಾನು 1 ಲೋಟ ಹಾಲು ಮತ್ತು ಸ್ವಲ್ಪ ನೀರನ್ನ ಹಾಕಿ, ಅದೆಷ್ಟು ಬೇಯಕ್ಕೆ ನೀರು ಬೇಕೋ ಅಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕೂಗಿಸ್ಕೊತೀನಿ. ಒಂದು 2ರಿಂದ 3 ವಿಜಲ್ ಚೆನ್ನಾಗಿ ಬೇಯಿಸ್ಕೋಬೇಕು, ಸಾಫ್ಟ್ ಆಗೋ ಥರ. ನೆಕ್ಸ್ಟು ಅದೇ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪಕ್ಕಾದಮೇಲೆ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ದ್ರಾಕ್ಷಿ ಹಾಕ್ತಾಯಿಲ್ಲ, ಮಕ್ಕಳು ದ್ರಾಕ್ಷಿ ತಿನ್ನಲ್ಲ ಅಂಥೇಳಿ. ಈ ಗೋಡಂಬಿ ಬಾದಾಮಿ ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ಇವಾಗ ಗೋಡಂಬಿ ಬಾದಾಮಿ ಎಲ್ಲ ಫ್ರೈ ಆಗಿದೆ. ಇದನ್ನು ಇವಾಗ ಎತ್ತಿ ಒಂದು ಸೈಡ್ಗೆ ಒಂದು ಬೌಲ್ಗೆ ಹಾಕತ್ತೀನಿ. ನೆಕ್ಸ್ಟು ಅದೇ ಬಾಣಲಿಗೆ ಒಂದು ಅರ್ಧ ಅಲ್ಲ 1 ಅಚ್ಚು ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಅಚ್ಚಲ್ಲಿ 1 ಅಚ್ಚು ಬೆಲ್ಲ ಮತ್ತು ಒಂದು 1/4 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಬೆಲ್ಲ ಯಾಕೆ ಅಂದರೆ ಕಲರ್ ಚೇಂಜ್ ಆಗೋಕ್ಕೆ ಅಂತೇಳಿ ಬೆಲ್ಲನ ಹಾಕಿದ್ದೀವಿ ಸಕ್ಕರೆ ಜೊತೆಗೆ. ಇವಾಗ ಇದು ಕರ್ಗೋ ಥರ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ಪಾಕ ಅವಶ್ಯಕತೆ ಏನಿಲ್ಲ, ಬೆಲ್ಲ ಸಕ್ಕರೆ ಕರಗಿದ್ರೆ ಸಾಕು. ಇವಾಗ ಕರಗಿದೆ. ಇದಕ್ಕೆ ಇವಾಗ ನಾನು ಬೇಯಿಸಿ ಎತ್ತಿಟ್ಕೊಂಡಿರೋಂಥ ಹಸಿರುಬೇಳೆ ಮತ್ತು ಅಕ್ಕಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ಬೆಂದಿರಬೇಕು. ಇಷ್ಟೇ ಆದ ನೀರು ಇರಲಿ, ಯಾಕಂದರೆ ತುಂಬ ಇವಾಗಲೇ ಗಟ್ಟಿ ಮಾಡಿಬಿಟ್ರೆ ಅದು ಆರಿದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಬಿಸಿ ಇದ್ದಾಗ ಸ್ವಲ್ಪ ನೀರ್ದಂಗೆ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಸ್ವೀಟ್ ಎಲ್ಲ ಕರೆಕ್ಟಾಗಿರುತ್ತೆ. ನಾನು ಒಂದು ಅಚ್ಚು ಬೆಲ್ಲ ತಗೊಂಡಿದ್ದೀನಿ ಮತ್ತು ಒಂದು 1/4 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಬೆಲ್ಲ ಚಿಕ್ಕದೇ ತಗೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇದಕ್ಕೆ ಇವಾಗ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕರೆ ಪೊಂಗಲ್ ರೆಡಿ ಆಗುತ್ತೆ. ನೀವು ಬೆಲ್ಲ ಬೇಡ ಅಂದರೆ ಬರೀ ಸಕ್ಕರೆನ ಹಾಕೋಬೋದು. ಅಂದರೆ ಬೆಲ್ಲ ಹಾಕಿದ್ರೆ ಈ ಥರ ಕಲರ್ ಚೇಂಜ್ ಆಗುತ್ತೆ. ಬರೀ ಸಕ್ಕರೆನೇ ಇದ್ದರೆ ವೈಟ್ ಇರಿస్తే ಅಷ್ಟು ಚೆನ್ನಾಗಿರಲ್ಲ ಅಂತ. ನೋಡಿ, ಇವಾಗ ಎಷ್ಟು ಗಟ್ಟಿಯಾಗಿದೆ. ನಾನು ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ಬಿಸಿ ಇದ್ದಾಗ ಸ್ವಲ್ಪ ನೀರ್ದಂಗೆ ಮಾಡ್ಕೊಂಡ್ರೆ ಆದಮೇಲೆ ಗಟ್ಟಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.